57ನೇ ಸೆಷನ್ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ನಡೀತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿಯಾಗಿರುವಂತಹ ದರ್ಶನ್ ಒಂದಷ್ಟು ಆರೋಪಗಳನ್ನು ಮಾಡಿದರು. ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ಈಗ ಅಷ್ಟೇ ಆರಂಭ ಆಗಿದೆ. ಜೈಲಧಿಕಾರಿಗಳ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಜೈಲು ಕೈಪಿಡಿಯಂತೆ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳ್ತಿದ್ದಾರೆ. ಟೆಲಿಫೋನ್ ಹಾಗೆ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಚಾದರ, ಬೆಡ್ಶೀಟ್, ಚೊಂಬು ಹಾಗೆ ತಟ್ಟಿಯನ್ನು ಕೂಡ ನೀಡಲಾಗಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಪಲ್ಲಂಗ ಕೇಳಿದ್ರೆ ಅದಕ್ಕೆ ಕೊಡೋದಕ್ಕೆ ಅವಕಾಶವಿಲ್ಲ. ಜೈಲಿನ ಪರಿಧಿಯಲ್ಲಿ ಏನೆಲ್ಲ ಕೊಡಬಹುದು ಆ ವಸ್ತುಗಳನ್ನೆಲ್ಲ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಓಡಾಡೋದಕ್ಕೆ ಅವಕಾಶವನ್ನ ಕೇಳಿದ್ರು ಅದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೀವಿ. ಅಲ್ಲೆಷ್ಟು ಜಾಗ ಇದೆಯೋ ಆ ಜಾಗದಲ್ಲಿ ಓಡಾಡ್ಕೊಳ್ಳಿ ಅಂತ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಇದೇ ಬ್ಯಾರೆಕ್ನಲ್ಲಿ ಇರಬೇಕು, ಬಿಸಿಲು ಬರಬೇಕು, ಇದೆಲ್ಲವನ್ನ ಕೂಡ ಮೂಲಭೂತ ಹಕ್ಕಿನಂತೆ ಕೇಳಲಾಗುವುದಕ್ಕೆ ಸಾಧ್ಯವಿಲ್ಲ. ಜೈಲಿನಲ್ಲಿರುವವರಿಗೆ ಎಲ್ಲಾ ಹಕ್ಕುಗಳು ಲಭ್ಯವಿರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿಆರ್ಪಿಸಿ ಸೆಕ್ಷನ್ 227ರಂತೆ ಕ್ರಮವನ್ನ ಕೈಗೊಳ್ಳಲಾಗಿದೆ ಎನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ಜೈಲಧಿಕಾರಿಗಳ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಇದೀಗ ವಾದವನ್ನ ಶುರು ಮಾಡಿದ್ದಾರೆ. ದೋಷಾರೋಪಕ್ಕಿಂತ ಮೊದಲು ನೀಡಬೇಕಾದಂತಹ ವಿವರಣೆಯನ್ನ ನೀಡಲಾಗಿದೆ. ಸಿಆರ್ಪಿಸಿ ಸೆಕ್ಷನ್ 227ರಂತೆ ನಾವು ಕ್ರಮಗಳನ್ನ ಕೈಗೊಂಡಿದ್ದೇವೆ ಅಂತ ವಾದವನ್ನ ಮಂಡಿಸಿದ್ದಾರೆ. ಇನ್ನು ಅದಕ್ಕೆ ಸಂಪೂರ್ಣವಾದಂತಹ ದಾಖಲೆಗಳೆಲ್ಲ ಏನೆಲ್ಲ ಕೊಡಬಹುದು ಅದನ್ನೆಲ್ಲ ಕೊಟ್ಟಿದ್ದಾರೆ. ಜೈಲಿನಲ್ಲಿರುವವರಿಗೆ ಎಲ್ಲಾ ಹಕ್ಕುಗಳು ಲಭ್ಯವಿರೋದಿಲ್ಲ. ಜೈಲಿನ ಪರಿಧಿಯಲ್ಲಿ ಏನೆಲ್ಲ ಕೊಡಬಹುದೋ ಆ ವಸ್ತುಗಳನ್ನ, ಆ ವ್ಯವಸ್ಥೆಗಳನ್ನ ಈಗಾಗಲೇ ಕಲ್ಪಿಸಿಕೊಟ್ಟಿದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಹೆಚ್ಚುವರಿ ಹಾಸಿಗೆ ದಿಂಬು ನೀಡದಂತಹ ಆರೋಪವನ್ನ ದರ್ಶನ್ ಪರ ವಕೀಲರು ಮಾಡಿದ್ರು. ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ. ಇದೀಗ ಜೈಲು ಅಧೀಕ್ಷಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ವಾದವನ್ನು ಮಂಡಿಸ್ತಾ ಇದ್ದು, ಜೈಲಧಿಕಾರಿಗಳಿಗೆ ಕೋರ್ಟ್ ನಿರ್ದೇಶನ ಅರ್ಥವಾಗಿಲ್ಲ, ಅಧಿಕಾರಿಗಳಿಗೆ ಇಂಗ್ಲಿಷ್ ಬರ್ತಿಲ್ಲವೆಂದು ಕಾಣ್ತಾ ಇದೆ ಅಂತ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ವಾದ ಮಂಡನೆ ಈಗಾಗಲೇ ಶುರುವಾಗಿದೆ. ಅವ್ರಿಗೆ ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ. ನಾವೇನ್ ಬೇಡಿಕೆಗಳನ್ನ ಇಟ್ಟಿದ್ದೀವಿ, ನಾವೇನ್ ಕೇಳ್ತಾ ಇದ್ದೀವಿ, ವಾಸ್ತವದಲ್ಲಿ ಅದು ಅರ್ಥನೇ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಇಂಗ್ಲಿಷ್ ಬರಲ್ಲ ಅಂತ ವ್ಯಂಗ್ಯವಾಡೋದ್ರ ಮೂಲಕ ಅಲ್ಲಿ ವಾದವನ್ನು ಅವರು ಮಂಡನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಜೈಲಿನಲ್ಲಿ ಪರ ಹಾಗೂ ವಿರೋಧ ಎರಡೂ ನಿಟ್ಟಿನಲ್ಲಿ ವಾದಗಳು ಮಂಡನೆ ಆಗ್ತಾ ಇದೆ. 57ನೇ ಸೆಷನ್ ನ್ಯಾಯಾಲಯದಲ್ಲಿ ಈಗಾಗಲೇ ವಾದ ಮಂಡನೆ ಆಗ್ತಾ ಇದೆ. ಜೈಲಿನಲ್ಲಿ ಕೊಡಬಹುದಾದಂಥ ವ್ಯವಸ್ಥೆಗಳ ಬಗ್ಗೆ ಅಧೀಕ್ಷಕರು ವಾದವನ್ನು ಮಂಡಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇಂಗ್ಲಿಷ್ ಭಾಷೆ ಬರ್ತಿಲ್ಲವೆಂದೆಲ್ಲ ವಾದಿಸಬಾರದು, ಕೋರ್ಟ್ ಘನತೆಗೆ ತಕ್ಕಂತೆ ವಾದಿಸಬೇಕು ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸೌಮ್ಯ ಭಾಷೆಯಲ್ಲಿ ವಾದಿಸುವುದಕ್ಕೆ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ದರ್ಶನ್ ವಕೀಲರ ವಾದಕ್ಕೆ ಎಸ್ಪಿಪಿ ಕೆಂಡಾಮಂಡಲರಾಗಿದ್ದಾರೆ. ಈ ಸಂದರ್ಭದಲ್ಲಿ ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಜೈಲು ಅಧೀಕ್ಷಕರಿಗೆ, ಅಧಿಕಾರಿಗಳಿಗೆ ಇಂಗ್ಲಿಷ್ ಬರ್ತಿಲ್ಲ ಅಂತ ಈ ರೀತಿಯೆಲ್ಲ ವಾದ ಮಂಡನೆ ಮಾಡಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರು ಮಾತನಾಡಿದರೆ, ಕೋರ್ಟ್ ಘನತೆಗೆ ತಕ್ಕಂತೆ ವಾದಿಸಬೇಕು ಅಂತ ಆಕ್ಷೇಪವನ್ನು ವ್ಯಕ್ತಿದ್ರು. ಇನ್ನು ಸೌಮ್ಯ ಭಾಷೆಯಲ್ಲಿ ವಾದವನ್ನ ಮಂಡನೆ ಮಾಡಬೇಕು ಅಂತ ಕೋರ್ಟ್ ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಟ್ಟಿದೆ. ಎರಡೂ ಕಡೆಯಲ್ಲೂ ಕೂಡ ಈಗಾಗಲೇ ವಾದ ಮಂಡನೆ ಶುರುವಾಗಿದೆ. ಪ್ರಸನ್ನ ಕುಮಾರ್ ಒಂದು ಕಡೆ, ಎಸ್ಪಿಪಿ ಅವರು ಅಧೀಕ್ಷಕರ ಪರವಾಗಿ ಅವರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಇತ್ತ ದರ್ಶನ್ ಪರ ಸುನಿಲ್ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಹಾಸಿಗೆ ದಿಂಬು ನೀಡುವಂತಹ ವಿಚಾರ ಆಗಿರಬಹುದು, ಓಡಾಡುವಂತಹ ಜಾಗ ಆಗಿರಬಹುದು, ಜೊತೆಗೆ ಅಲ್ಲಿ ಬಿಸಿಲು ಬರ್ತಿಲ್ಲ, ಈ ರೀತಿ ಆರೋಪಗಳನ್ನು ಮಾಡಿದ್ರು.